ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜದು ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ವರ್ಷ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋನು. ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟು ಎನ್ ಟಿ ಎ ಕಡೆಯಿಂದ ಅಫಿಷಿಯಲ್ ಕೀ ಆನ್ಸರು ಬಿಟ್ಟಿದ್ರು. ಅದನ್ನ ಏನೈತಲ್ಲ ಕ್ಯಾಲ್ಕುಲೇಟು ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ನಿಮಗೆ ಯಾವ ಕಾಲೇಜ್ ಸಿಗ್ತೈತಿ, ನಿಮ್ಮ ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದೇನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಜನ ಆಲ್ರೆಡಿ ನೀಟ್ ಲಾಂಗ್ ಟರ್ಮ್ಗೆ ಹೋಗಾಕು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರ್ತಾರೋ. ಮತ್ತು ಇನ್ನು ಕೆಲವೊಂದಿಷ್ಟು ಜನ ಏನೈತಿ ಇದು ನೀಟ್ ಅದು ಏನೂ ಬೇಡ, ನಾ ಇಂಜಿನಿಯರಿಂಗ್ ಮಾಡ್ತಾನೆ ಅಂತೇಳಿ ಆಲ್ರೆಡಿ ಕೆ ಎ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟು ಮಾಡಿರ್ತಾರೆ. ಮತ್ತು ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಅದರದ್ದು ಯಾವ್ಯಾವ ಕೆಟಗರಿದು ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದೇನೇನೈತಲ್ಲ ಬಹಳಷ್ಟು ಏನೈತಲ್ಲ ಡೌಟ್ ಇರ್ತೈತಿ. ನಮ್ಮ ಮಾರ್ಕ್ಸಿಗೆ ಯಾವ ಕಾಲೇಜ್ ಸಿಗ್ತೈತಿ, ನಮಗೆ ಯಾವ ನಮ್ಮ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದೇನೈತಲ್ಲ ಬಹಳಷ್ಟು ಡೌಟ್ ಇರ್ತಾವು. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜದು ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫಿಗೆ ಯಾವ್ಯಾವ ಕೆಟಗರಿಗೆ ಎಷ್ಟು ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದನ್ನ ಏನೈತಲ್ಲ ಕಂಪ್ಲೀಟ್ ಆಗಿ ಏನೈತಲ್ಲ ನೋಡೋನು. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ನೆಕ್ಸ್ಟ್ ಏನಂದ್ರ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್. ಬಹಳಷ್ಟು ಜನರಿಗೆ ಏನೈತಲ್ಲ ಮಾರ್ಕ್ಸನ್ನ ಹೇಳ್ತಿರ್ತಾರೆ. ಆದ್ರೆ ಪ್ರತಿ ವರ್ಷನೂ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಒಳಗೆ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ದ 2025 ಒಳಗಿನ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ನೋಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು. 2025 500 ಮಾರ್ಕ್ಸ್ಗೆ ಸುಮಾರು ಆಲ್ ಇಂಡಿಯಾ ರ್ಯಾಂಕಿಂಗ್ 52,000 ಬಂದಿತ್ತು. ಮತ್ತು ಅದು 2024 ಆಲ್ ಇಂಡಿಯಾ ರ್ಯಾಂಕಿಂಗ್ ಸುಮಾರು 2,05,000 ಬಂದಿತ್ತು. ಮತ್ತು 2023 ಸುಮಾರು 500 ಮಾರ್ಕ್ಸ್ಗೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಪ್ರತಿ ವರ್ಷ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಏನೈತಲ್ಲ ಸ್ವಲ್ಪ ಆದ್ರೂ ವೇರಿಯೇಷನ್ ಆಗ್ತತಿ. ಆದ್ರೆ ಗೌರ್ಮೆಂಟ್ ಸೀಟ್ ಮತ್ತು ಸೆಮಿ ಗೌರ್ಮೆಂಟ್ ಸೀಟಿಗೆ ಏನೈತಲ್ಲ ರ್ಯಾಂಕಿಂಗ್ ಅಷ್ಟೇನು ವೇರಿಯೇಷನ್ ಆಗಂಗಿಲ್ಲ. ಅಂದ್ರೆ ಗೌರ್ಮೆಂಟ್ ಸೀಟಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ ಲಾಸ್ಟ್ ಇಯರ್ 73,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೆಕೆಂಡ್ ರೌಂಡ್ ಒಳಗೆ ಕಟ್ ಆಫ್ ನಿಂತಿತ್ತು. ಮತ್ತು ಈ ಲಾಸ್ಟ್ ಇಯರ್ನು ಕೂಡ 73,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಏನಂದ್ರೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ SC ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ 1 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಲಾಸ್ಟ್ ಇಯರ್ 464 ಮಾರ್ಕ್ಸಿಗೆ. ಮತ್ತು ಇದ್ರದ್ದು ಯಾವ್ಯಾವ ಕೆಟಗರಿದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೆಷ್ಟೈತೆ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಇರ್ತೈತಿ. ಅಲ್ಲಿ ಹೋಗಿ ಏನೈತಿಲ್ಲ ಚೆಕ್ ಮಾಡ್ಕೋಬೋದು. ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ದಾಗ 60,000 ಗೌರ್ಮೆಂಟ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 1,14,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 557 ಮಾರ್ಕ್ಸ್. ಸಿ ಕೆಟಗರಿ ರೂರಲ್ ಕೋಟಾದಲ್ಲಿ ಸುಮಾರು 1,23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ST ಕೆಟಗರಿ ಜನರಲ್ ಮೆರಿಟ್. ST ಕೆಟಗರಿ ಜನರಲ್ ಮೆರಿಟ್ 1,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 463 ಮಾರ್ಕ್ಸಿಗೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಕಲ್ಯಾಣ ಕರ್ನಾಟಕ ಸುಮಾರು 1,36,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ ಸುಮಾರು 1,45,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕೆಟಗರಿ 1 33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 33,000 ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು? 33,000 ಅಂದ್ರೆ 519 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲ್ ಕೆಟಗರಿಯಲ್ಲಿ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 517 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 2A ಕೆಟಗರಿ 2A ಕೆಟಗರಿ ಜನರಲ್ ಮೆರಿಟ್ 34,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 34,000
517 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 35,721 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 516 ಮಾರ್ಕ್ಸಿಗೆ. ನೆಕ್ಸ್ಟ್ ಕನ್ನಡ ಮೀಡಿಯಂ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 503 ಮಾರ್ಕ್ಸ್ಗೆ ಲಾಸ್ಟ್ ಇಯರು ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 41,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು ಲಾಸ್ಟ್ ಇಯರ್ 511 ಮಾರ್ಕ್ಸ್ಗೆ. ನೆಕ್ಸ್ಟ್ 2B ಕೆಟಗರಿ ಜನರಲ್ ಮೆರಿಟ್ 33,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 519 ಮಾರ್ಕ್ಸ್ಗೆ. ಮತ್ತು ರೂರಲ್ ಕೆಟಗರಿ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 42,000 ಆಲ್ ಇಂಡಿಯಾ ರ್ಯಾಂಕಿಗೆ 509 ಮಾರ್ಕ್ಸಿಗೆ. ಜನರಲ್ ಮೆರಿಟಿಗೆ ರೂರಲ್ ರಿಸರ್ವೇಷನ್ ಕೋಟಾ ಇದ್ದವ್ರಿಗೆ ಎಷ್ಟು ಡಿಫರೆನ್ಸ್ ಆಗ್ತೈತೆ ನೋಡ್ಬೋದು ನೀವು. ಆಲ್ಮೋಸ್ಟ್ ಆಲ್ 10 ಮಾರ್ಕ್ಸ್ ಅಂದ್ರೆ 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಿಲ್ಲ ಡಿಫರೆನ್ಸ್ ಆಗೈತಿ. ನೆಕ್ಸ್ಟ್ ಯಾವ್ದಂದ್ರೆ 3B ಕೆಟಗರಿ ಜನರಲ್ ಮೆರಿಟ್ ನೋಡ್ಬೇಕಂದ್ರೆ 23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದು ಸುಮಾರು 531 ಮಾರ್ಕ್ಸ್ಗೆ. ಅದೇ ನೀವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ 28,000 ಅಂದ್ರೆ 558 ಮಾರ್ಕ್ಸಿಗೆ. ನೋಡ್ಬೋದು ನೀವು ಎಷ್ಟು ಡಿಫರೆನ್ಸ್ ಆಗೈತೆ 23,000. ಓಕೆ, ನೀವು ಎಷ್ಟು ಡಿಫರೆನ್ಸ್ ಆಗೈತೆ ನೀವ ನೋಡ್ಬೋದು. ನೆಕ್ಸ್ಟು ರೂರಲ್ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 521 ಮಾರ್ಕ್ಸಿಗೆ. ಜನರಲ್ ಮೆರಿಟಿಗೆ ರೂರಲ್ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ ಆಲ್ಮೋಸ್ಟ್ ಆಲ್ 10 ಮಾರ್ಕ್ಸ್ ಏನೈತಲ್ಲ ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಯಾವ್ದಂದ್ರೆ 3A ಕೆಟಗರಿ ಹೈದರಾಬಾದ್ ಕರ್ನಾಟಕ 28,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 524 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 521 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ರಿಸರ್ವೇಷನ್ ಹೆಂಗೆ ಯೂಸ್ ಆಗ್ತೈತೆ ಹೇಳಿ. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ 21,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರು ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು ಲಾಸ್ಟ್ ಇಯರು 534 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 534 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 23,000 ಆಲ್ ಇಂಡಿಯಾ ರ್ಯಾಂಕಿಗೆ 531 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ 31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 521 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಕನ್ನಡ ಮೀಡಿಯಮ್ ಮತ್ತು ಜನರಲ್ ಮೆರಿಟಿಗೆ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಐತೆ ಅಂದ್ರೆ ಅರೌಂಡ್ 13 ಮಾರ್ಕ್ಸ್ ಏನೈತಲ್ಲ ಡಿಫ್ರೆನ್ಸ್ ಐತಿ. ಅರೌಂಡ್ ಎಷ್ಟು ಅಂದ್ರೆ 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಿಲ್ಲ ಡಿಫ್ರೆನ್ಸ್ ಐತಿ ರಿಸರ್ವೇಷನ್ ಕನ್ನಡ ಮೀಡಿಯಂ ಕೋಟಾ ಇದ್ರೆ. ನೆಕ್ಸ್ಟ್ ರೂರಲ್ 31,000 ಆಲ್ ಇಂಡಿಯಾ ರ್ಯಾಂಕಿಗೆ 521 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 37,514 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಇಲ್ಲಿಗೆ ಮತ್ತು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗೈತೆ ಅನ್ನೋದು ನಿಮ್ಗೂ ಗೊತ್ತಾಗ್ತೈತಿ. ಇಲ್ಲಿ 534 ಮಾರ್ಕ್ಸ್ ಐತಿ ಮತ್ತು ಇಲ್ಲಿ 514 ಮಾರ್ಕ್ಸ್ ಐತಿ. ಅರೌಂಡ್ 20 ಮಾರ್ಕ್ಸ್ ಏನೈತಿಲ್ಲ ಡಿಫ್ರೆನ್ಸಿಯೇಷನ್ ಐತಿ ಹೈದರಾಬಾದ್ ಕರ್ನಾಟಕ ರೂರಲಿಗೆ. ಈ ವಿಡಿಯೋದ ಕಂಪ್ಲೀಟ್ ಏನೈತಿಲ್ಲ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡೇನಿ. ಇದೇ ರೀತಿ ವಿಡಿಯೋಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇನೈತಿಲ್ಲ ಅಫಿಷಿಯಲ್ ವೆಬ್ಸೈಟ್ದಾಗ ಅವೈಲೇಬಲ್ ಇರ್ತೈತಿ, ಅಲ್ಲಿ ಹೋಗಿ ಏನೈತಿಲ್ಲ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.